ಈ ದೋಸೆಯ ವಿಶೇಷತೆ ಏನಪ್ಪಾ ಅಂತಂದರೆ ಇದನ್ನು ನೀವು ಬರೀ ಬೆಳಗ್ಗೆ ತಿಂಡಿಗಷ್ಟೇ ಅಲ್ಲದೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಕೂಡ ತಿನ್ಬೋದು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಗೋಧಿ ನುಚ್ಚಿನ ದೋಸೆ. ಮೊದಲಿವಾಗ ಒಂದು ಪಾತ್ರೆಯಲ್ಲಿ 3/4 ಕಪ್ನಷ್ಟು ಉದ್ದಿನಬೇಳೆ ಅಥವಾ ಉದ್ದಿನಕಾಳನ್ನು ಹಾಕಿಬಿಟ್ಟು ಪಕ್ಕಕ್ಕೆ ಎತ್ತಿಡಿ. ಆಮೇಲೆ ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟದ್ರಲ್ಲಿ 1.5 ಕಪ್ನಷ್ಟು ಗೋಧಿ ನುಚ್ಚನ್ನು ಹಾಕಿ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಗೋಧಿ ನುಚ್ಚು, ಇದಕ್ಕೆ ಬ್ರೋಕನ್ ವೀಟ್ ಅಂತ ಕೂಡ ಕರೀತಾರೆ. ಈ ಗೋಧಿ ನುಚ್ಚಿನಿಂದ ಹುಗ್ಗಿ ಮಾಡ್ಬೋದು ಮತ್ತು ಕಿಚಡಿ ಮಾಡ್ಬೋದು. ಬೇಳೆ ಮತ್ತು ತರಕಾರಿ ಹಾಕಿಬಿಟ್ಟು ಕಿಚಡಿ ಮಾಡಿದರೆ ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಹಾಕಿ. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ, ನೀವು ದಪ್ಪ ಅವಲಕ್ಕಿನ ಕೂಡ ಬಳಸ್ಬೋದು. ಆಮೇಲೆ ಉದ್ದಿನಬೇಳೆಯಲ್ಲಿ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ. ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಸಪ್ರೇಟಾಗಿ ನೆನೆ ಹಾಕಬೇಕು, ಮಿಕ್ಸ್ ಮಾಡಬಾರ್ದು. ಈ ಎಲ್ಲ ಸಾಮಗ್ರಿಗಳನ್ನು ಒಂದು 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ರಿಂದ 5 ಗಂಟೆ ನೆನೆ ಹಾಕಿಡಬೇಕು. ಆಲ್ರೆಡಿ ನಾನಿಲ್ಲಿ ಎಲ್ಲ ಸಾಮಗ್ರಿಗಳನ್ನು ನೆನೆ ಹಾಕಿಟ್ಟಿದ್ದೀನಿ, ಎಲ್ಲ ಚೆನ್ನಾಗಿ ನೆಂದಿದೆ. ಮೊದಲಿವಾಗ ನಾನು ಗೋಧಿ ನುಚ್ಚಲ್ಲಿರುವಂಥ ಎಲ್ಲ ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. ನೋಡಿರಿ, ಈ ಥರ ಫುಲ್ ನೈಸ್ ಆಗಬೇಕು. ಈಗ ಇದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲೇ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಇದೇ ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆ, ಮೆಂತ್ಯ ಮತ್ತು ಅವಲಕ್ಕಿನ ಕೂಡ ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. ಈಗ ಈ ರುಬ್ಬಿದ ಹಿಟ್ಟನ್ನು ಕೂಡ ಅದೇ ಪಾತ್ರೆಯಲ್ಲೇ ಹಾಕಬೇಕು. ಈಗ ಚೆನ್ನಾಗಿ ಎಲ್ಲ ಸಾಮಗ್ರಿಗಳನ್ನು ಒಂದು 5 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಈ ಥರ ನಾವು ಸ್ವಲ್ಪ ಹೊತ್ತು ಕೈಯಿಂದ ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೈಯ ಬಿಸಿ ಶಾಖ ತಟ್ಬಿಟ್ಟು ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೆಳಗ್ಗೆವರೆಗೆ ಇದನ್ನು ಹುಳಿ ಬರೋಕ್ಕೆ ಬಿಡಬೇಕು. ಈಗ ನೋಡಿ, ಬೆಳಗ್ಗೆ ಆಗಿದೆ, ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಈಗ ದೋಸೆ ಹಂಚಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ರೆಗ್ಯುಲರ್ ನೀವು ಯಾವ ರೀತಿ ದೋಸೆ ಹಾಕ್ತೀರಾ ಅದೇ ರೀತಿ ದೋಸೆ ಹಾಕಿ. ಮತ್ತು ಈ ದೋಸೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದು ನೀವು ಎಷ್ಟು ಬೇಕಷ್ಟು ತೆಳ್ಳಗೆ ಹಾಕೋಬೋದು. ದೋಸೆ ಸ್ವಲ್ಪನೂ ಹರಿಯಲ್ಲ, ಎಲ್ಲೂ ಕಟ್ಟು ಕೂಡ ಆಗಲ್ಲ, ಮತ್ತು ತುಂಬ ಗರಿ ಗರಿ ಕೂಡ ಆಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು 2 ಸೈಡ್ ಚೆನ್ನಾಗಿ ಬೇಯಿಸಿದ್ರೆ ದೋಸೆ ರೆಡಿ. ಇದೇ ರೀತಿ ಉಳಿದ ಹಿಟ್ಟಿನಿಂದ ಕೂಡ ಗರಿ ಗರಿಯಾದ ದೋಸೆನ ಮಾಡ್ಕೋಬೋದು. ನಿಮ್ಗಿಷ್ಟವಾದಂಥ ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಈರುಳ್ಳಿ ಪಲ್ಯ ಜೊತೆ ಬಿಸಿ ಬಿಸಿಯಾದ ಗರಿ ಗರಿಯಾದ ದೋಸೆನ ಎಂಜಾಯ್ ಮಾಡಿ. ನಾನಿಲ್ಲಿ ಹಸಿರು ಟೊಮೆಟೊ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಜೊತೆ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಸ್ಪೆಷಲ್ ದೋಸೆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಕಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಕ್ಲಿಕ್ ಮಾಡಿ. Thank you.